Hello dear students, ನಾನು ಗುರು ವಿಘ್ನೇಶ್ ಭಟ್. ವೆಲ್ಕಮ್ ಟು ಅವರ್ ಶುಭದ ಕರಿಯರ್ ಗೈಡೆನ್ಸ್. ಇವತ್ತು ನಾವು ತಗೊಂಡಿರುವಂಥ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಸೊ E&C ಬಗ್ಗೆ ಡೀಟೇಲ್ ಆಗಿ ನಮಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಸಹನಾ ಹೆಗಡೆ. ಸಹನಾ 7th ಸೆಮ್ SDM ಕಾಲೇಜಿನಲ್ಲಿ, SDM ಧಾರವಾಡನಲ್ಲಿ ಕಲಿತಾ ಇದ್ದಾಳೆ. ಸೊ ಸಹನಾ, ನಮ್ಮ ಈ ಕರಿಯರ್ ಗೈಡೆನ್ಸ್ ಕಾರ್ಯಕ್ರಮಕ್ಕೆ ನನಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಸಹನಾ, ಏನು E&C ಅಂತ ಹೇಳಿದ್ರೆ, ಈಗ ಇಂಜಿನಿಯರಿಂಗ್ನಲ್ಲಿ ಬಂದುಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ ಇದೆ, CS ಇದೆ, IS ಇದೆ, ಬೇರೆ ಬೇರೆ ಬ್ರ್ಯಾಂಚಸ್ ಇದ್ದರೂ ಪರ್ಟಿಕ್ಯುಲರ್ಲಿ ಯಾಕೆ ನಿನಗೆ E&C ತೊಗೊಳ್ಬೇಕಂತ ಅನಿಸ್ತು? ಯಾಕೆ E&Cನೇ ಇಂಪಾರ್ಟೆಂಟ್ ಅಂತ ಅನಿಸ್ತು? ಅಂದರೆ ಬೇಸಿಕಲಿ ನನಗೆ PUCಯಿಂದನೂ ಫಿಸಿಕ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಓಕೆ. ಫಿಸಿಕ್ಸಲ್ಲಿ ಬರೋ ಕೆಲವೊಂದು ಥಿಯರೀಸು ಅದನ್ನೆಲ್ಲ ನಾವು ಹೆಂಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ, ಈಗ ಬೇಸಿಕಲಿ ಇಂಜಿನಿಯರಿಂಗ್ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗು ಮತ್ತು ನಮಗೆ ಗೊತ್ತಿರೋ ಥಿಯರಿಯನ್ನು ಅಪ್ಲೈ ಮಾಡೋದು ಡೇ ಟು ಡೇ ಲೈಫಲ್ಲಿ. ಓಕೆ. ಸೊ ಟೆಕ್ನಾಲಜಿಯನ್ನು ಥಿಯರಿಗೆ BSc ಮಾಡ್ತಾರೆ. ನಂಗೆ ಆ ಟೆಕ್ನಾಲಜಿನ ನಾವು ಹೆಂಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋ ನಾಲೆಜು ಬೇಕು, ಇಂಟ್ರೆಸ್ಟು ಇರೋದಕ್ಕೆ ನಾನು ಪರ್ಟಿಕ್ಯುಲರಾಗಿ ECನೇ ಹಾಕಿದ್ದೆ. ಓಕೆ, ನೈಸ್. ಈಗ ಎಂಟ್ರೆನ್ಸ್ ಬಂದ್ಬಿಟ್ಟು, ಈಗ CET ಥ್ರೂ CET ಬರೀಲೇಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಈಗ ಕಾಮೆಡ್ಗೆ ಥ್ರೂ ಹೋಗೋದಿದ್ರೆ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಹೋಗೋದಿದ್ರೆ, ಸೊ ಯಾವ ಟೈಪ್ ಅಪ್ರೋಚ್ ಇರಬೇಕು ನಮ್ಮ ಸ್ಟೂಡೆಂಟ್ಸ್? ಈಗ ಕಾಮೆಡ್ಗೆ ಮತ್ತು ಮ್ಯಾನೇಜ್ಮೆಂಟಿಗೆ ಫೈನಾನ್ಷಿಯಲ್ ಸ್ಟೇಟಸ್ಸು ಆ ಹುಡುಗರ ಪೇರೆಂಟ್ಸಿಂದು ತುಂಬ ಸ್ಟ್ರಾಂಗ್ ಇರಬೇಕು. ಓಕೆ. ಫಾರ್ ಎಕ್ಸಾಂಪಲ್, ಈಗ ನಾನು 7th ಸೆಮ್ ಸ್ಟಡಿ ಮಾಡಿರೋದಕ್ಕೆ ಯಾವಾಗಲೂ ಫಸ್ಟ್ ಇಯರಿಂದ ಸೆಕೆಂಡ್ ಇಯರಿಂದ ಥರ್ಡ್ ಇಯರಿಂದ ಕಮ್ಮಿ ಆಗ್ತಾ ಬರುತ್ತೆ ಫೀಸು, ಒಂದು 10,000 ಲೆಕ್ಕಕ್ಕೆ. ಓಕೆ. ಫೋರ್ತ್ ಈಗ ನನ್ನ ಬ್ಯಾಚಲ್ಲೇ ನಾನು CET ಥ್ರೂ ಹೋಗಿರೋದಕ್ಕೆ ನಾನು 65,000 ಪೇ ಮಾಡಿದ್ರೆ, ನನ್ನ ಫ್ರೆಂಡ್ ಒಬ್ಳು ಕಾಮೆಡ್ಗೆ ಅವಳು 1,80,000 ಪೇ ಮಾಡಿದ್ರು. ಅಂದ್ರೆ 3 ಟೈಮ್ಸ್. ಮ್ಯಾನೇಜ್ಮೆಂಟು ಅದು ಬ್ರಾಂಚ್ ಮೇಲೆ ಡಿಪೆಂಡು. ಕಾಮೆಡ್ಗೆ ಮತ್ತೆ ಮ್ಯಾನೇಜ್ಮೆಂಟ್ ಅಲ್ಲಿ ಬ್ರಾಂಚ್ ಮೇಲೆ ಡಿಪೆಂಡು. CET ಅಲ್ಲಿ ಎಲ್ಲಾ ಬ್ರಾಂಚಿಗೂ ಸೇಮ್ ಫೀಸು. ಬಟ್ ಕಾಮೆಡ್ಗೆ ಮತ್ತೆ ಮ್ಯಾನೇಜ್ಮೆಂಟ್ ಅಲ್ಲಿ EC CS ಗೆ ಮೆಕ್ಯಾನಿಕಲ್ಗೆ ಹೈಯೆಸ್ಟ್ ಇದೆ, 2.5 ಲಕ್ಷ ಮ್ಯಾನೇಜ್ಮೆಂಟ್ ಅಲ್ಲಿ. ಕಾಮೆಡ್ಗೆ ಅಲ್ಲಿ 1,80,000. ಅಂದ್ರೆ ಈಗ ಕಾಮೆಡ್ಗೆಕ್ಕಿಂತನೂ ಡಬಲ್ ಮ್ಯಾನೇಜ್ಮೆಂಟು. ಅದನ್ನ ನಾವು ರಿಸಲ್ಟ್ ಬರೋಕ್ಕಿಂತ ಮೊದಲೇ ರಿಸರ್ವ್ ಮಾಡ್ಬೋದು. ಸೊ ಈಗ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನಗೆ ನಂಗೆ ಈ ಕಾಲೇಜಿಗೆ ಹೋಗ್ಬೇಕಿತ್ತು, ಒಂದು ಪರ್ಟಿಕ್ಯುಲರ್ ಕಾಲೇಜು. ಸರಿ. ಬಟ್ ನನ್ನ ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ಲ ಅಂತ ನಂಗೆ ಒಂದು ಕಾನ್ಫಿಡೆನ್ಸ್ ಇದೆ, ನಾನು ಹೋಗಿ ಸೀಟ್ ರಿಸರ್ವ್ ಮಾಡಿಬಿಡ್ತೀನಿ. ಈಗ ಜಸ್ಟ್ ಒಂದು CET ಎಕ್ಸಾಮ್ ಅಂತ ಹೆಸರಿಗೆ ಪೂರ್ತಿ ಒಂದು ಹೆಸರು ಬರೆದ್ರಾಯ್ತು, ಸೀದಾ ಹೋಗಿ ಅಡ್ಮಿಷನ್ ಮಾಡಿಸ್ಬಿಡ್ಬೋದು. ಅದು ಮ್ಯಾನೇಜ್ಮೆಂಟ್ ಅಲ್ಲಿ. ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಸ್ಟಾಕ್ ಇದು 1 ವರ್ಷಕ್ಕೆ. ಸೊ 4 ವರ್ಷ ಸೇರಿದ್ರೆ ಫುಲ್ 10 ಲಕ್ಷ ಬೇಕು ಮ್ಯಾನೇಜ್ಮೆಂಟ್ ಅಲ್ಲಾದ್ರೆ. ಅದು ಕಾಲೇಜ್ ಮೇಲೆ ಡಿಪೆಂಡು. ಧಾರವಾಡದಲ್ಲಿ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ. ಸೊ ಬೆಂಗಳೂರಲ್ಲಾದ್ರೆ ವಿತ್ ಹಾಸ್ಟೆಲಿಗೆ ಅದು ಜಾಸ್ತಿ. ಸೊ ಈಗ ಧಾರವಾಡದಲ್ಲಿ ಹಾಸ್ಟೆಲ್ ಫೀಸ್ ಎಲ್ಲ ನಂದು ಪರ್ಟಿಕ್ಯುಲರ್ಲಿ ಬೆಂಗಳೂರವರಿಗಿಂತನೂ ಅರ್ಧಕ್ಕಿಂತ ಕಮ್ಮಿ ಇದೆ. ಸೊ ಬೆಂಗಳೂರಲ್ಲಿ ಲೈಫ್ ಸ್ಟೈಲ್ ಹಂಗಾಗಿರೋದಕ್ಕೆ ಫೀಸು ಜಾಸ್ತಿ ಇದೆ. ಹಾಗೆ ಕಾಮೆಡ್ಗೆದಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ, CET ಅಲ್ಲಿ ಬರೋ ಎಲ್ಲಾ ಕಾಲೇಜಸ್ಸಿಗೂ ನಾವು ಅಪ್ಲೈ ಮಾಡ್ಬೋದು. ಆದ್ರೆ ಕಾಂಪಿಟೇಷನ್ CET-ಗಿಂತ ಕಮ್ಮಿ ಇರೋದಕ್ಕೆ ರ್ಯಾಂಕಿಂಗ್ ತುಂಬಾ ನಮ್ ಹಿಂದೆ ಬಂದ್ರೂ ಒಳ್ಳೊಳ್ಳೆ ಕಾಲೇಜ್ಗಳು ಸಿಗೋ ಚಾನ್ಸಸ್ ಇದೆ. ಆದರೆ ಫೈನಾನ್ಷಿಯಲಿ ಸ್ಟ್ರಾಂಗ್. ಫೈನಾನ್ಷಿಯಲಿ ಅದೇ ಮೇನ್ ಪಾಯಿಂಟ್. ನೀವು ದುಡ್ಡು ಚೆನ್ನಾಗಿ ತೊಗೊಂಡು ಹೋಗ್ತೀರಾ ಹೇಳಾದರೆ, ಸೊ ಯಾವ ಕಾಲೇಜ್ ಬೇಕಾದ್ರೂ ನೀವು ಸಿಗತ್ತೆ. ಫೈನ್. ಈಗ ಸಹನಾ, ಈಗ ಕೋಟಾಗೆ ಬಂದುಬಿಟ್ಟು, ಕೋಟಾ ಅಂತ ಹೇಳಿದರೆ ಈಗ ರೂರಲ್ ಕೋಟಾ ಅಂತ ಇರುತ್ತೆ ಸ್ಟೂಡೆಂಟ್ಸಿಂದು, ಕನ್ನಡ ಮೀಡಿಯಂ ಕೋಟಾ ಅಂತ ಇರುತ್ತೆ, SNQ ಅಂತ ಇರುತ್ತೆ. ಬಟ್ ಬಹಳಷ್ಟು ಮಾಹಿತಿ ಇರೋದಿಲ್ಲ SNQ ಬಗ್ಗೆ. ಸೊ ಆ ಕೋಟಾದ ಬಗ್ಗೆ ಸ್ಟೂಡೆಂಟ್ಸಿಗೆ ಮಾಹಿತಿ. ಕನ್ನಡ ಮೀಡಿಯಂ ಮತ್ತು ರೂರಲ್ ಕೋಟಾ ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಂದು ರೂರಲ್ ಅಂದರೆ ಗ್ರಾಮೀಣ ಭಾಗದಲ್ಲೇ ಕಲ್ತಿರ್ಬೇಕು, ಇಲ್ಲ ಅಂದರೆ ಕನ್ನಡ ಮೀಡಿಯಮಲ್ಲಿ ಕಲ್ತಿರ್ಬೇಕು. ಅದಕ್ಕೆ ನಾವೊಂದು ಫಾರ್ಮ್ ಸಿಗುತ್ತೆ. ಈಗ ಕರ್ನಾಟಕ PUC ಅವ್ರಿಗೆ ರಿಗಾರ್ಡಿಂಗ್ ಯಾವ್ದಾದ್ರು ವೆಬ್ಸೈಟಿಗೆ ಹೋದ್ರೆ ಅವ್ರು ಕೊಡ್ತಾರೆ, ಅಲ್ಲಿ ಒಂದು PDF ಅನ್ನು ನಾವು ಡೌನ್ಲೋಡ್ ಮಾಡಿದ್ರಾಯ್ತು. ಅದರಲ್ಲಿ ಕನ್ನಡ ಶಾಲೆಗೆ ಬೇರೆ ಮತ್ತು ಹೈಸ್ಕೂಲಿಗೆ ಬೇರೆ 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 ಪ್ರಿಂಟ್ಔಟ್ ತೊಗೊಂಡೋಗಿ ಅದನ್ನ ನಾವು ಮುಖ್ಯಾಧ್ಯಾಪಕರ ಹತ್ರ ಆ ಸ್ಕೂಲಿಂದು ಸೈನ್ ಹಾಕ್ಸ್ಕೊಂಡು, ಈಗೇನೋ ಹೊಸ ರೂಲ್ಸ್ ತಹಶೀಲ್ದಾರ್ ಹತ್ರ ಆಗ್ಬೇಕು ಅಂತ ಬಂದಿದೆ ಅನ್ಸುತ್ತೆ ರೂಲ್ಸು, ಅದು ಹಾಕಿ BO ಹತ್ರ ಸಿಗ್ನೇಚರ್ ತಗೋಬೇಕು. ಸೊ ಈ ಕೋಟಾ ಆಲ್ ಓವರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಾಲೇಜಸ್ಸಿಗೂ ಸೇರಿ 5% ರಿಸರ್ವೇಶನ್ ಇದೆ. ಅವಾಗ CET ವೆರಿಫಿಕೇಶನ್ ಟೈಮಲ್ಲಿ ಈ ಡಾಕ್ಯುಮೆಂಟ್ಸ್ ನಾವು ತಗೊಂಡು ಹೋದ್ರೆ ಅವರಲ್ಲಿ ನಮ್ಗೆ ಟಿಕ್ ಮಾಡ್ಕೋತಾರೆ, ನಮ್ಗೆ ಈ ಕೋಟಾ ಇದೆ. ಸೊ ಆ ಕೋಟಾ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಗೆ ಬೇಕಾಗಿರೋ ಕಾಲೇಜಸ್ ನಮ್ಮ ರ್ಯಾಂಕಿಂಗ್ ಇಂದ ಸಿಗದೆ ಹೋದ್ರು ನಮ್ಗೆ ಈ ಕೋಟಾ ಥ್ರೂ ನಾವು ಬರ್ಬೋದು. SNQ ಅಂದ್ರೆ ಅದರಲ್ಲಿ ಜನರಲ್ ಮೆರಿಟಿಗೂ ಸಿಗುತ್ತೆ ಈ 3 ಕೋಟಾಗಳು. ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ತುಂಬಾ ಕಮ್ಮಿ ಇರಬೇಕು, ಅಲ್ಲೂ ಕಾಂಪಿಟೇಷನ್ ಇರುತ್ತೆ. ಸೇಮ್ ಕಾಲೇಜಸ್ಸಿಗೆ ಈಗ ನಾನು 90,000 ರ್ಯಾಂಕಿಂಗು ಮತ್ತೊಬ್ಬನು 8,000 ರ್ಯಾಂಕಿಂಗು ಇಬ್ರು SNQ ಅಪ್ಲೈ ಮಾಡಿದ್ವಿ ಅಂದ್ರೆ 8,000 ಸಿಗುತ್ತೆ. ಸೊ ನನಗೆ ಸಿಗಲ್ಲ ಆಗ. ಸರಿ. ಅಲ್ಲೂ ಕಾಂಪಿಟೇಷನ್ ಮೇಲೆ ಆಗುತ್ತೆ ಇದೆಲ್ಲ. ಈಗ ಒಬ್ಬಂದು ಕನ್ನಡ ಮೀಡಿಯಂ
ಮೀಡಿಯಮ್ಮು ಇದೆ, ಒಂದು ರೂರಲ್ಲು ಇದೆ ಅಂದರೆ ಅಷ್ಟು ಕೋಟಾನು ಕನ್ಸಿಡರ್ ಆಗುತ್ತೆ ಅಥವಾ ಯಾವ್ದಾದ್ರು ಒಂದು ಕೋಟ ಅಷ್ಟೇ ಕನ್ಸಿಡರ್ ಮಾಡ್ತಾರೆ? ನಾವು ಹಾಕೋದು. ಓಕೆ. ಸೊ ಅಲ್ಲಿ ಈಗ ನನಗೆ ರೂರಲ್ ಕೋಟಾದಲ್ಲಿ ಕಾಂಪಿಟೇಷನ್ ಇಲ್ಲ ಅಂದ್ರೆ ನನಗೆ ರೂರಲ್ ಸಿಗುತ್ತೆ. ನನ್ ಕನ್ನಡ ಮೀಡಿಯಮು ಇದೆ, ರೂರಲ್ಲು ಇದೆ. ಈಗ ನಂದು ಇಲ್ಲಿ ಕನ್ನಡ ಮೀಡಿಯಂ ನಂಗೊಬ್ಬ ಒಂದು ಕಾಂಪಿಟೇಟರ್ ಇದ್ದಾನೆ ಅಂದ್ರೆ ಅವ್ನಿಗೆ ಅಸೈನ್ ಆಯ್ತಂದ್ರೆ ಈ ರೂರಲ್ ಕೋಟಾದಲ್ಲಿ ನನಗೆ ಸಿಗುತ್ತೆ. ಬಟ್ ಯಾವ್ದಾದ್ರು ಒಂದು ಕೋಟಾ ಥ್ರೂ ಅವ್ರಿಗೆ ಸಿಗುತ್ತೆ, ಅಂದ್ರೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ, ಬಟ್ ಯೂಸ್ ಆಗೋದು ಯಾವ್ದಾದ್ರು ಒಂದು ಕೋಟಾ. ಈಗ ಅವರು ಬಹುಶಃ ನನ್ಗೆ ಗೊತ್ತಿರೋ ಪ್ರಕಾರ ಈ ಕೋಟಾಗೆಲ್ಲ ಅವರು ಟಿಕ್ ಮಾಡ್ಕೊಳ್ಳೋದು ವೈಲ್ ಫಿಲ್ಲಿಂಗ್ ಫಾರ್ಮ್ ಫಿಲ್ ಮಾಡ್ಬೇಕಾರೆ, ಹೌದಾ? ಫಾರ್ಮ್ ಫಿಲ್ ಮಾಡ್ಬೇಕಿದ್ರೆ ಅದನ್ನು ಹಾಕೋಬಹುದು. ಆದ್ರೆ ಪರ್ಟಿಕ್ಯುಲರ್ ಯೂಸ್ ಆಗೋದು ನಮ್ಗೆ ಈಗ ಕಾರವಾರದ ಗಿರಿಜಾಬಾಯಿ ಕಾಲೇಜಲ್ಲಿ CET ವೆರಿಫಿಕೇಶನ್ ಹೋದಾಗ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ಅವ್ರು ವೆರಿಫೈ ಮಾಡ್ತಾರೆ. ಆಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಗೆ ಯಾವ್ಯಾವ ಕೋಟಾ ಇದೆ ಅಂತ ಒಂದು ಸ್ಲಿಪ್ಪೇ ಕೊಡ್ತಾರೆ. ಈಗ ಒಬ್ಬನು ಈ CET ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಅವನು ಈಗ ಅದನ್ನ ಟಿಕ್ ಮಾಡಿಲ್ಲಾಗಿತ್ತು, ಸೊ ಅವನ ಹತ್ರ ಈಗ ಡಾಕ್ಯುಮೆಂಟ್ಸ್ ಇದೆ ಹೇಳಾದ್ರೆ ಸೊ ವೆದರ್ ಹಿ ಈಸ್ ಮಾಡ್ಬೋದು ಅನ್ಸುತ್ತೆ. ಈಗ ಯಾಕೆಂದ್ರೆ ನಾವು ವೆರಿಫಿಕೇಶನ್ ಹೋದಾಗ ಅಷ್ಟು ಪ್ರೊಸೆಸ್ ಆಗುತ್ತೆ. ಸರಿ. ಈಗ ನಾವು ಫಾರ್ಮ್ ಫಿಲ್ ಮಾಡಿದ್ರು ಅವ್ರು ನೆಕ್ಸ್ಟ್ ವೆರಿಫೈ ಮಾಡೋ ಟೈಮಲ್ಲಿ ಬೇರೆದೇ ಒಂದು ಸ್ಲಿಪ್ ಕೊಡ್ತಾರೆ ನಮಗೆ. ಈಗ ಮೇಲೆ ಇಲ್ಲಿ ರೂರಲ್ ಕೋಟಾ ಇದೆ, ಅವ್ರು ಎಸ್ ಆರ್ ನೋ ಅಂತ ಹಾಕ್ತಾರೆ. ನಂದಿದೆ ಅಂದ್ರೆ ಎಸ್ ಅಂತ ಪ್ರಿಂಟ್ ಆಗಿ ಬಂದ್ಬಿಡುತ್ತೆ. ಸೊ ರ್ಯಾಂಕಿಂಗ್ ವೈಸ್ ನಮ್ಮ ಕಾಲೇಜ್ ಚೆನ್ನಾಗ್ಬೇಕಾದ್ರೆ ಅದೇ ಜಾಸ್ತಿ ಹೆಲ್ಪ್. ಓಕೆ. ಬಟ್ ಯಾವುದಕ್ಕೂ ಅವ್ರು ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಅವ್ರದ್ದು ಹಾಕೋದು ಭಾಳ ಸೇಫರ್ ಸೈಡ್. ಓಕೆ, ನೈಸ್. ಸೊ ಈಗ ENC ಬಂದ್ಬಿಟ್ಟು ಯಾವ್ಯಾವ ಕಾಲೇಜಸ್ ಬೆಸ್ಟ್ ಅಂತ ಅನ್ಸುತ್ತೆ? ಈಗ ಆಟೋನಮಸ್ ಅಂತ ಇರುತ್ತೆ ನಿಮ್ಮ ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ, ಅಥವಾ VTU ಅಂತ ಇರುತ್ತೆ. ಸೊ ಆಟೋನಮಸ್ ಬೆನಿಫಿಟ್ ಏನು, VTU ಬೆನಿಫಿಟ್ ಏನು? ಎರಡರದ್ದು ಬೆನಿಫಿಟ್ ಇದೆ. ಸರಿ. ನಾವು ಕಂಫರ್ಟೇಬಲ್ ಆಗಿ ನಮ್ಮ ಕೋರ್ಸನ್ನ ಮುಗಿಸ್ಬೇಕಂದ್ರೆ ನನ್ನ ಪ್ರಕಾರ ಆಟೋನಮಸ್ ಬೆಸ್ಟ್ VTU ಕಂಪೇರ್ ಮಾಡಿದೆ. ಯಾಕೆ ಅಂದರೆ ಆಟೋನಮಸ್ ಅಲ್ಲಿ ಕೋರ್ಸನ್ನು ಅವರೇ ಬಿಲ್ಡ್ ಮಾಡೋದಕ್ಕೆ ಈಗ 5 ವರ್ಷಕ್ಕೆ ಒಂದ್ಸತಿ ನಮ್ಮದೇ ಕಾಲೇಜ್ ಅವರೇ ಸಿಲೆಬಸ್ ಅನ್ನು ಚೇಂಜ್ ಮಾಡ್ಕೋಬಹುದು. ಈಗ ಮಾಡರ್ನ್ ಆಗಿ ಈಗ ಟ್ರೆಂಡ್ ಅಲ್ಲಿ ಯಾವ್ದಿದೆ ಅಂತ ಆ ತರ ಸಬ್ಜೆಕ್ಟ್ ಅನ್ನ ಆಟೋನಮಸ್ ಅವರೇ ಬಿಲ್ಡ್ ಮಾಡ್ಕೋಬಹುದು, ಸಿಲೆಬಸ್ ಅನ್ನು ಚೇಂಜ್ ಮಾಡಬಹುದು. ಕ್ವಶನ್ ಪೇಪರ್ ಇವರೇ ರೆಡಿ ಮಾಡ್ತಾರೆ, ಇವರೇ ಸೆಟ್ ಮಾಡ್ತಾರೆ, ಕರೆಕ್ಷನ್ ಇವರೇ ಮಾಡ್ತಾರೆ. ಸೊ ಒಂದು ಅಡ್ವಾಂಟೇಜಸ್ ಏನಂದ್ರೆ ನಮಗೆ ಕಲಿಸಿರೋ ಲೆಕ್ಚರೇ ನಮಗೆ ನಮ್ಮ ಕರೆಕ್ಷನ್ ಮಾಡೋದ್ರಿಂದ ನಮ್ದು ಮಿಸ್ಟೇಕ್ ಅನ್ನ ನಾವು ಬೇಗ ತಿಳ್ಕೋಬಹುದು. ಅಲ್ಲಿ ಈಸಿಯಾಗಿ ಕಮ್ಯುನಿಕೇಶನ್ ಚೆನ್ನಾಗುತ್ತೆ. VTU ದಲ್ಲಿ ಪ್ರೊಸೆಸಸ್ ತುಂಬಾ ಲೇಟ್ ಆಗುತ್ತೆ. ಎಕ್ಸಾಮು ಲೆಂತ್ ಇದ್ರೆ ತುಂಬಾ ಗ್ಯಾಪ್ ಇದ್ದು ತಿಂಗಳಗಟ್ಟಲೆ ಹೇಳ್ಕೊಂಡು ಮಾಡ್ತಾರೆ, ಮತ್ತೆ ರಿಸಲ್ಟ್ ಬರೋದು ಬೇಗ ಲೇಟ್ ಆಗುತ್ತೆ. ಆಮೇಲೆ ಟೈಮ್ ತುಂಬಾ ಕಮ್ಮಿ ಇರುತ್ತೆ VTUದಲ್ಲಿ. ಮತ್ತೆ CGP ಅಂದ್ರೆ ಈ ಪರ್ಸೆಂಟೇಜ್ ಅನ್ನು ನಾವು CGP ಅಂತ ಇಂಜಿನಿಯರಿಂಗ್ ಅಲ್ಲಿ ಹೇಳೋದು. ಆಟೋನಮಸ್ ಅಲ್ಲಿ ಮಾಡೋದು ಸ್ವಲ್ಪ ಈಸಿ VTU ಕಂಪೇರ್ ಮಾಡಿದ್ರೆ. VTU ಅಲ್ಲಿ ಸ್ವಲ್ಪ ಕಷ್ಟ ಜಾಸ್ತಿ ಪಡ್ಬೇಕಾಗುತ್ತೆ. ಕಂಫರ್ಟೇಬಲ್ ಇರೋದು ಆಟೋನಮಸ್. ಬಟ್ VTU ಥ್ರೂ ಗೌರ್ಮೆಂಟ್ ಜಾಬ್ ಸಿಗೋ ಆಪರ್ಚುನಿಟೀಸ್ ಜಾಸ್ತಿ, ಅದೊಂದು ಅಡ್ವಾಂಟೇಜ್ ಅನ್ಬೋದು VTU. ಸರಿ ಸರಿ, ಎರಡರದ್ದು ಬೆನಿಫಿಟ್ ಇದೆ. ಸೊ ಡಿಪೆಂಡಿಂಗ್ ಆನ್ ನಿಮಗೆ ಎಕ್ಸ್ಟ್ರಾ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ನಾನು ಇಂಜಿನಿಯರಿಂಗ್ ಜೊತೆ ಉಳಿದಿದ್ದನ್ನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದಿದ್ರೆ ಆಗ ಆಟೋನಮಸ್ ಪ್ರಿಫರ್ ಮಾಡೋದು ಬೆಸ್ಟ್. ಮಾಡಬೇಡ ಗೌರ್ಮೆಂಟ್ ಜಾಬ್ಸ್ ಕಡೆ ಏನಾದರೂ ಮೊದಲಿಂದ ಒಲವಿದ್ರೆ ಅವಾಗ ಆಟೋನಮಸ್ ಸಿಗುತ್ತೆ. ಕಂಪ್ಯಾರಿಟಿವ್ಲಿ ಆ ಕಂಪ್ನೀಸ್ಗಳು ಅಥವಾ ಒಂದು ಪ್ರಾಜೆಕ್ಟ್ ಬರೋದು VTUದಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಫೈನ್. ಸೊ ಈಗ ಕೋರ್ಸ್ ಸ್ಟ್ರಕ್ಚರಿಗೆ ಬಂದುಬಿಟ್ಟು ಕೋರ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ? ಲೈಕ್ ENCದಲ್ಲಿ ಎಷ್ಟು ವರ್ಷದ ಕೋರ್ಸ್, ಅದು ಯಾವ ಏನೇನನ್ನು ಸ್ಟಡಿ ಮಾಡ್ತೀವಿ? ಈಗ ಎಲ್ಲ ಇಂಜಿನಿಯರಿಂಗಲ್ಲೂ 4 ವರ್ಷದ ಕೋರ್ಸ್ ಥರನೇ. ಸರಿ. ಸೊ ಇಂಜಿನಿಯರಿಂಗಲ್ಲಿ ECL ಪರ್ಟಿಕ್ಯುಲರ್ ಏನಾಗುತ್ತೆ ಅಂದರೆ ನಮ್ಗೆ ಇಲೆಕ್ಟ್ರಾನಿಕ್ಸಲ್ಲಿ ಮತ್ತೆ ನಾವು 4 ಸ್ಟ್ರೀಮ್ ತಗೋಬೋದು. ಎಂಬೆಡೆಡ್ ಸಿಸ್ಟಮ್ಸ್ ಬೇರೆ ಇರುತ್ತೆ, FPGA ಬೇರೆ ಇರುತ್ತೆ, VLSI ಬೇರೆ ಇರುತ್ತೆ. ಸೊ ಪ್ರತಿ ಸೆಮಿಸ್ಟರ್ಲು ಅದಕ್ಕೆ ರಿಲೇಟೆಡ್ ನಾವು ಒಂದೊಂದೇ ಸಬ್ಜೆಕ್ಟ್ ಕಲ್ತ್ಕೊಂಡು ಹೋಗೋದಕ್ಕೆ ಮುಂದೆ ಹೈಯರ್ ಸ್ಟಡೀಸಿಗೆ ನಾವು ಯಾವ ಫೀಲ್ಡಲ್ಲಿ ಹೋಗಿ, ಡಿಜಿಟಲಲ್ಲಿ ಹೋಗಬೇಕಾ, ಅನಲಾಗಲ್ಲಿ ಹೋಗಬೇಕಾ, ಅಥವಾ VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅದನ್ನು ಮಾಡೋದಕ್ಕೆ ಹೋಗ್ಬೇಕಾ, ನನ್ನ ಪರ್ಟಿಕ್ಯುಲರ್ ಯಾವುದಿದೆ ಅಂತ ನಾವು 3 ವರ್ಷದಲ್ಲಿ ಕಲ್ತ್ಕೊಬಿಡ್ತೀವಿ. ಫಸ್ಟ್ ಮೊದಲ ವರ್ಷ ಹೇಗಿರುತ್ತೆ ಅಂದರೆ ಎಲ್ಲ ಬ್ರಾಂಚಿಗೂ ಸೇಮ್ ಇರುತ್ತೆ. ಸೊ ಈಗ ಬೇಸಿಕ್ ಎಲೆಕ್ಟ್ರಾನಿಕ್ಸು, ಇಲೆಕ್ಟ್ರಿಕಲ್ಲು, ಕೆಮಿಕಲ್ಲು, ಮೆಕ್ಯಾನಿಕಲ್ಲು ಎಲ್ಲದಕ್ಕೂ ರಿಲೇಟೆಡ್ ಪ್ರತಿ ಒಂದು ಸಬ್ಜೆಕ್ಟನ್ನು ಫಸ್ಟ್ ಇಯರಲ್ಲಿ ಎಲ್ರಿಗೂ ಕಾಮನ್. ಸೊ ಆಗ ನಾನು ಇಂಜಿನಿಯರಿಂಗ್ ಅಲ್ಲಿ ಈಗ ನಾನು ಸಿವಿಲ್ ತಗೊಂಡಿದ್ದೆ ಅಂದ್ರೆ ಮೆಕ್ಯಾನಿಕ್ಸ್ ಅಂತ ಸಬ್ಜೆಕ್ಟ್ ಇದೆ, ನಾ ಅದ್ರಲ್ಲಿ ಸರ್ವೈವ್ ಆದಷ್ಟೇ ನಾ ಮುಂದೆ ಆ ಸಿವಿಲ್ ಫೀಲ್ಡಿಗೆ ಹೋಗ್ಬೋದು. ಸೊ ನಾವು ಯಾವ್ಯಾವ್ದನ್ನ ತಗೋಬೋದು ಅಥವಾ ನಮ್ಮ ಕೆಪಾಸಿಟಿಗೆ ಈ ಬ್ರಾಂಚ್ ಓಕೆನಲ್ಲ ಅಂತ ನಾವು ಫಸ್ಟ್ ಇಯರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಾವೀಗ CGPA ಚೆನ್ನಾಗಿ ಇಟ್ಕೊಂಡ್ರೆ ನಾವು ಮುಂದೆ ಬ್ರಾಂಚ್ ಸಹ ಚೇಂಜ್ ಮಾಡ್ಬೋದು ಫಸ್ಟ್ ಇಯರ್ ಮುಗಿದ ತಕ್ಷಣ. ಈಗ ಬ್ರಾಂಚ್ ಚೇಂಜ್ ಮಾಡ್ಬೋದು ಅಂದ್ರೆ ಯಾವುದೋ ಒಂದು ಬ್ರಾಂಚ್ ಅಲಾಟ್ ಆಗಿರುತ್ತೆ, ಅದರಿಂದ ಚೇಂಜ್ ಆಗ್ಬೋದು. ಏನಂದ್ರೆ ಅಲ್ಲಿ ನಮ್ಮ CGPA ಚೆನ್ನಾಗಿರ್ಬೇಕು ಪರ್ಸೆಂಟೇಜು. ಸೊ ಈಗ 10 ಜನ ಅಪ್ಲೈ ಮಾಡಿದ್ದಾರೆ, ನಾ 5ನೇ ಇದ್ದೀನಿ, ಸೀಟ್ 6 ಇದೆ ಅಂದ್ರೆ ನನಗೆ ಸಿಗುತ್ತೆ. ಸೀಟ್ ಇರೋದೇ 4 ಆಗಿದ್ರೆ ನನಗೆ ಸಿಗಲ್ಲ.
ಸಿಗಲ್ಲ ಆ ಟೈಮ್. ಸೊ ನಾವು ಫಸ್ಟ್ ಇಯರು ಅಷ್ಟೇ ಇಂಪಾರ್ಟೆಂಟು. ನಮ್ಗೆ ಬೇಕಾಗಿದ್ದ ಕಾಲೇಜ್ ಸಿಕ್ಕಿದೆ, ಬಟ್ ಬೇಕಾಗಿದ್ದ ಬ್ರಾಂಚ್ ಸಿಕ್ಕಿಲ್ಲ ಅಂದರೆ ಒಂದು ಅವಕಾಶ ಇದೆ. ನಾವು ಚೆನ್ನಾಗಿ ಮಾಡ್ಕೊಂಡ್ರೆ ಫಸ್ಟ್ ಇಯರಲ್ಲಿ ನನಗೆ ಬೇಕಾಗಿದ್ದ ಬ್ರಾಂಚಿಗೆ ನಾವು ಹೋಗ್ಬೋದು. ಓಕೆ, ನೈಸ್. ಇದು ಈಸಿಗೆ ಎಲ್ಲರಿಗೂ ರಿಲೇಟೆಡು. ಸೊ ನಮ್ಗೆ ಗೊತ್ತಾಗುತ್ತೆ ನಾವು ಈಸಿಯಲ್ಲಿ ಒಂದು ಬೇಸಿಕ್ ಸಬ್ಜೆಕ್ಟ್ ಕಲಿಯೋದಕ್ಕೆ ನಾನು ಮುಂದೆ ಸರ್ವೈವ್ ಆಗ್ಬೋದು ಇಲ್ಲೋ ಅಂತ. ಓಕೆ, ನೈಸ್. ಈಗ ಈ ಸಿನಲ್ಲಿ ಡಿಫಿಕಲ್ಟಿ ಲೆವೆಲಿಗೆ ಬಂದುಬಿಟ್ಟು ಉಳಿದ ಬ್ರಾಂಚಿಗೆ ಕಂಪೇರ್ ಮಾಡಿದ್ರೆ ಏನು ಡಿಫಿಕಲ್ಟಿ ಲೆವೆಲ್ ಹೇಗಿದೆ? ಎಲ್ಲರ ಒಪಿನಿಯನ್ ಪ್ರಕಾರ ಸೆಕೆಂಡ್ ಟಫೆಸ್ಟ್ ಬ್ರಾಂಚು ಅಂದರೆ ಫಸ್ಟ್ ಇಲೆಕ್ಟ್ರಿಕಲ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್ ಇದೆ, ನೆಕ್ಸ್ಟ್ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸರ್ಕ್ಯೂಟ್ಸ್ ಆಗೋದು ತುಂಬ ಇರುತ್ತೆ. ನಾವು ಫಿಸಿಕ್ಸಲ್ಲಿ PUC ಅಲ್ಲೇ ಸರ್ಕ್ಯೂಟ್ ಹಾಕೋ ತನಕ ಇದು ಹೆಂಗೆ ಒಂದು ಡಯೋಡ್ ಹಾಕೋದು ಹೆಚ್ಚು ಕಡಿಮೆ ಆದರೂ ಬೇರೆ ಸರ್ಕ್ಯೂಟೇ ಅದಾಗ್ಬಿಡುತ್ತೆ. ಸೊ ಅಲ್ಲಿ ತುಂಬ ನಾವಿಲ್ಲಿ ಒಂದು ಸಬ್ಜೆಕ್ಟ್ ಕಲಿಯೋದು, ಅದು ಒಂದೇ ಸಬ್ಜೆಕ್ಟ್ ಪ್ರತಿ ಸೇಮ್ 6 ಸಬ್ಜೆಕ್ಟ್ ಇರ್ತಾಗುತ್ತೆ. ಈಗ ಈ ಡಿಫಿಕಲ್ಟಿ ಹೆಂಗಾಗುತ್ತೆ ಅಂದರೆ ಹೆವಿ ಇದೆ ಸಿಲೆಬಸ್ ಫುಲ್ಲು. ಸೊ ನಾವು ಉಳಿದ ಬ್ರಾಂಚಿಗೆ ಕಂಪೇರ್ ಮಾಡಿದ್ರೆ ಅವ್ರು ನಮ್ಗಿಂತ ಆರಾಮಾಗಿರ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಓಕೆ, ಇನ್ ಬಿಟ್ವೀನ್ ಬಿಟ್ಟು ಹೋಗೋ ಕೇಸಸ್ ಇರುತ್ತಾ? ಅಂದರೆ ENC ಕಷ್ಟ ಆಯ್ತಪ್ಪ ಅಂತ 1% ಅಷ್ಟೇ ಆಲ್ ಓವರ್ ಕರ್ನಾಟಕದಲ್ಲಿ ಇರ್ಬೋದು. ಈಗ ಪಾಸ್ ಆಗೋದೇನು ತೊಂದರೆ ಇಲ್ಲ, ಸರಿ, ನಾವು ಹಿಂದಿನ ದಿನ ಓದ್ಕೊಂಡು ಪಾಸ್ ಆಗ್ಬಿಡ್ಬೋದು. ಆದ್ರೆ ಅದು ಏನು ಉಪಯೋಗಕ್ಕೆ ಬರಲ್ಲ. ಸರಿ, 30% ಅಷ್ಟೇ ಓದ್ಕೊಂಡ್ರೆ ಮುಂದೆ ಹೈಯರ್ ಸ್ಟಡೀಸಿಗೂ ಹೆಲ್ಪ್ ಆಗಲ್ಲ, ಜಾಬಿಗೂ ಅದು ಹೆಲ್ಪ್ ಆಗಲ್ಲ. ಓಕೆ, ಈಗ ಎಂಜಿನಿಯರಿಂಗ್ ಬಂದುಬಿಟ್ಟು ಒಬ್ಬ ಸ್ಟೂಡೆಂಟ್ ಫುಲ್ ಬುಕ್ಕಿಶ್ ಆಗಿ ಇಲ್ಲದೆ, ಸೊ ಅವನು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೇಗೆ ತೊಡಸ್ಕೊಳ್ಬೇಕು? ಒಂದು ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಗೆ ಕಂಪ್ಲೀಟ್ ಮಾಡಬೇಕು? ಅದು ಫಸ್ಟ್ ಆಫ್ ಆಲ್ ಅದು ಪರ್ಸನ್ ಮೇಲೆ ಡಿಪೆಂಡ್ ಇದೆ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ನಾನೇ ಈಗ ನನಗೆ ಕ್ಲಾಸಿಗೆ ನಾ ಕರೆಕ್ಟಾಗಿ ಹೋಗ್ತಿದ್ದೆ, ಮಿಸ್ ಬಂಕ್ ಅಂತೂ ಯಾವಾಗಲೂ ಹಾಕ್ತಿರ್ಲಿಲ್ಲ. ಆದರೆ ಕಾಲೇಜ್ ಮುಗಿದಿದ್ದು ನೆಕ್ಸ್ಟ್ ಅವರು ನಮ್ದೊಂದು ಕಲ್ಚರಲ್ ಟೀಮ್ ಇದೆ, ಫುಲ್ ಅಲ್ಲಿ ಇನ್ವಾಲ್ವ್ ಹಾಕೊಂಡೇ ಮಾಡ್ತಿದ್ದೆ. ನಮ್ಮಿಂದ ಅಂದ್ರೆ ಎಷ್ಟು 5 ಗಂಟೆ ಕಾಲೇಜ್ ಮುಗೀತಂದ್ರೂ ಒಂದು 7 ಗಂಟೆ ತನಕ ವರ್ಕ್ ಮಾಡಿ ಆಮೇಲೆ ಹಾಸ್ಟೆಲಿಗೆ ಬಂದ ಮೇಲೂ ಫುಲ್ ಟೈಮ್ ಇರುತ್ತೆ. ನಾವು ಹೇಗೆ ನಮ್ಮ ಟೈಮನ್ನು ಮ್ಯಾನೇಜ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಅದೇ ನಂದು ಆಟೋನಮಸ್ ಆಗಿರೋದಕ್ಕೆ ಒಂದು ಅಡ್ವಾಂಟೇಜ್ ಅಂದ್ರೆ ನಂಗೆ ಟೈಮ್ ಸಿಕ್ತಿತ್ತು. ನಮ್ಗೆ ವರ್ಕು ಅಷ್ಟೇ ಇರುತ್ತೆ, ಸಾಟರ್ಡೆ ಸಂಡೇನು ಹೆವಿ ಅಸೈನ್ಮೆಂಟ್ಸ್ ಬರೆಯೋದು ಅದೆಲ್ಲ ಇರುತ್ತೆ. ಆದರೆ ನಾವು ಅದನ್ನ ಟೈಮನ್ನು ನಾವು ಒಂದು ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ, ಮತ್ತೊಂದು ನಾವು ಈ 4 ವರ್ಷದಲ್ಲಿ ನಮ್ದು ಲೈಫ್ ಡಿಸೈಡ್ ಆಗೋ ಮೇನ್ ಪಾಯಿಂಟು ನಮ್ಗೆ ಎಂಜಾಯ್ ಮಾಡಬೇಕು ಅಂತಲೂ ಅನಿಸುತ್ತೆ. ನಮ್ಮ ಲೈಫ್ ನೆಕ್ಸ್ಟ್ ಪಾಯಿಂಟು ನಾವು ಅಚೀವ್ ಮಾಡೋದಿದ್ರು ಇದೇ ಟೈಮು. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ನಾವು ಖಂಡಿತ ಚೆನ್ನಾಗಿರ್ತೀವಿ. ಆದರೆ ಫುಲ್ ಬುಕ್ಕಿಶ್ ಹಾಕೊಂಡು ಹೋದ್ರೆ 4 ವರ್ಷ ಮುಗಿದ್ಮೇಲೆ ನಾವು ಹಿಂತಿರುಗಿ ನೋಡಿದ್ರೆ ನಮ್ಮ ನೆನಪುಗಳಲ್ಲಿ ಏನೂ ಇರೋದು. ಸೊ ನಾವು ಕಲ್ಚರಲ್ಲೂ ಮಾಡ್ಕೋಬೇಕು, ಫ್ರೆಂಡ್ಸನ್ನು ಮಾಡ್ಕೋಬೇಕು, ಬಟ್ ಲೈಫ್ ಹೆಂಗಿರುತ್ತೆ ಅನ್ನೋದು ಒಂದು ಟ್ರೇಲರ್ ಹೀಗೆ ಸಿಗುತ್ತೆ. ಅದನ್ನ ಈಗ ನಾವು ಮ್ಯಾನೇಜ್ ಮಾಡ್ಕೊಳ್ಳೋ ಸ್ಕಿಲ್ ಅನ್ನು ಬೆಳೆಸ್ಕೋಬೇಕು. ಸರಿ, ಫೈನ್. ಈಗ ಆಫ್ಟರ್ ಕಂಪ್ಲೀಟಿಂಗ್ ದಟ್ ಕೋರ್ಸ್ ಮುಗೀತು ಅಂತ ಇಟ್ಕೊಳ್ಳುವ, ಈಗ ಜಾಬ್ ಅಪಾರ್ಚುನಿಟೀಸ್ ಹೇಗೆ? ಸೀದಾ ಜಾಬಿಗೆ ಹೋದರೆ ಯಾವ ಟೈಪ್ ಇರುತ್ತೆ? ಅಥವಾ ಈಗ ನೆಕ್ಸ್ಟ್ ಒಂದು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ಬಿಟ್ಟು ಜಾಬಿಗೆ ಹೋದರೆ ಏನು ಡಿಫ್ರೆನ್ಸ್ ಇರುತ್ತೆ? ಎರಡಕ್ಕೂ ವ್ಯಾಲ್ಯೂ ಇದೆ, ಅದು ಆ ಕಂಪ್ನಿ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದಷ್ಟು ಕಂಪ್ನಿಗಳು ಎಕ್ಸ್ಪೀರಿಯನ್ಸ್ ಅನ್ನು ಕೌಂಟ್ ಮಾಡುತ್ತೆ. ಸೊ ಅವಾಗ ನಾ 2 ವರ್ಷ MTech ಮಾಡೋದ್ರ ಬದಲು 2 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನನಗೆ ವೇಟೇಜ್ ಜಾಸ್ತಿ. ಆದರೆ ಕೆಲವೊಂದಷ್ಟು ಕಂಪ್ನಿಗಳು ಅವರಾಗೆ ಕಳಿಸೋದು ಇರುತ್ತೆ MTechಗೆ. ಸೊ ಏನು ಮಾಡಬೇಕಂದ್ರೆ ನಾವು ನೀವು ಡಿಫ್ರೆಂಟಾಗಿ ಹೆಂಗೆ ಮಾಡ್ತೀರಾ ಅಂತ ಕೇಳಿದಾಗ ಇನ್ನೊಂದು ಪಾಯಿಂಟು, ನಾವು ಈಸಿ ಬೇಸಿಕಲಿ ನಮ್ಗೆ IT ಕಂಪ್ನಿಗೂ ಹೋಗೋ ಅವಕಾಶ ಇರುತ್ತೆ. ಆದರೆ ನಾವು ಅದ್ರ ಜೊತೆಗೆ ಕೋಡಿಂಗ್ ಹ್ಯಾಬಿಟ್ ಅನ್ನು ನಾವು ಬೆಳೆಸ್ಕೊಂಡಿದ್ರೆ ನಾವು ಯಾವ ಕಂಪ್ನಿಗೂ ಹೋಗ್ಬೋದು. ಅವಾಗ ಈಗ ನಮ್ಗೆ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳಿಗೂ IT ಕಂಪ್ನಿಗಳಿಗೂ CS IS ಅವ್ರ ಜೊತೆಗೆ ನಮಗೂ ಆಪರ್ಚುನಿಟೀಸ್ ಕೊಡ್ತಾರೆ. ಬಟ್ ನಮ್ಗೆ ಕಷ್ಟ ಆಗುತ್ತೆ, ಅವ್ರು 4 ವರ್ಷದಿಂದ ಕಲ್ತ್ಕೊಂಡು ಬಂದಿರೋದನ್ನ ನಾವು ಈಗ ಎಕ್ಸ್ಟ್ರಾ ಓದ್ಕೋಬೇಕು. ಸೊ ಅದನ್ನ ನಾವು ಆ 4 ವರ್ಷದ ಪೀರಿಯಡ್ ಅಲ್ಲೇ ಸ್ವಲ್ಪ ನೋಡ್ಕೊಂಡಿದ್ರು ನಮ್ಗೆ ಹೆಲ್ಪ್ ಆಗುತ್ತೆ. ಅವ್ ಹಂಗೆ ಮಾಡ್ಕೊಂಡಾಗ ಎಲ್ಲ IT ಕಂಪ್ನಿಗಳಿಗೂ ನಾವು ಹೋಗ್ಬೋದು. ಈಸಿದ್ ಮತ್ತೊಂದು ಅಡ್ವಾಂಟೇಜ್ ಏನಂದ್ರೆ ಕೋರ್ ಕಂಪ್ನಿಗೂ ಹೋಗ್ಬೋದು, IT ಕಂಪ್ನಿಗೂ ನಾವು ಹೋಗ್ಬೋದು. ಸೊ ಇದೊಂದು ಒಂಥರ ಬ್ರಿಡ್ಜ್ ತರಾನೇ ಈ ಹಾರ್ಡ್ವೇರಿಗೆ ಸಾಫ್ಟ್ವೇರ್ ಇರೋದಕ್ಕೆ ಆಪರ್ಚುನಿಟೀಸ್ ಜಾಸ್ತಿನೇ ಇದೆ. ಸರಿ. ಅಂಡ್ ಹೈಯರ್ ಸ್ಟಡೀಸ್ ಅಲ್ಲಿ ಫಾರಿನ್ ಕಂಟ್ರಿಗಳಿಗೂ ಫುಲ್ ಒಂದು ಒಳ್ಳೆ ತರ ವ್ಯಾಲ್ಯೂ ಇದೆ ಮಾಡೋದಿದ್ರೆ. ಸೊ ಅವರಿಗೆ ಇಂಟ್ರೆಸ್ಟ್ ಇದ್ರೆ MTech ಮಾಡ್ಕೊಂಡು ಅದ್ರಲ್ಲಿ ಪರ್ಟಿಕ್ಯುಲರ್ ಸ್ಟ್ರೀಮಿಗೆ ಹೋಗ್ಬೋದು. ನಾವು ಡಿಜಿಟಲಿಗೆ ಹೋಗ್ಬೋದು, ಅನಲಾಗಿಗೆ ಹೋಗ್ಬೋದು, VLSIಗೆ ಹೋಗ್ಬೋದು. ಸೊ ಹಂಗೆ ಮಾಡಿಕೊಂಡು ಅವ್ರಿಗೆ ಮೇನ್ ಡಿಸೈಡ್ ಮಾಡ್ಕೊಳ್ಬೇಕು. ಈಗ ನಾವು ಹೈಯರ್ ಸ್ಟಡೀಸ್ ಮಾಡ್ತೇವೆ ಅಂದರೆ ಗೇಟು ಅದು ಫುಲ್ ಟಫೆಸ್ಟ್. ಫಾರಿನಲ್ಲಿ MS ಮಾಡೋದಕ್ಕಿಂತನೂ ನಾವು IIT ಅಲ್ಲಿ ಮಾಡೋದಕ್ಕೆ ಇನ್ನೂ ಹೆಚ್ಚಿಗೆ ಪ್ರಯತ್ನ ಬೇಕು. ಫಾರಿನಲ್ಲಿ ಮಾಡೋದಿದ್ರೆ GRE ಅಂತ ಎಕ್ಸಾಮ್ ಬರೀಬೇಕು. ಸೊ ಅವ್ರಿಗೆ ಮೊದಲಿಂದನೇ ಡಿಸೈಡ್ ಮಾಡ್ಕೊಂಡಿರ್ಬೇಕು, ನಾನು ಹೈಯರ್ ಸ್ಟಡೀಸ್ ಮಾಡ್ತೀನಿ ಅಂದರೆ ಮೊದಲಿಂದನೇ ಓದ್ಕೊಂಡ್ರೆ ಅವ್ರಿಗೆ ತುಂಬ ಈಸಿ ಆಗುತ್ತೆ. CET ಥರನೇ ಬಟ್ ಫುಲ್ ಟಫೆಸ್ಟ್, JEE ಥರ. ಓಕೆ, ಸರಿ. ಸೊ ಈಗ ಸಹನಾ ಈಗ 4 ವರ್ಷ ಈಗ ಬಂತು, ಈಗ ನಿಮ್ಮ ENC ನಲ್ಲಿ ಜಾಯ್ನ್ ಆಗಿ
ಫ್ರೆಂಡ್ಸ್ ಎಲ್ಲ ನೋಡಿದರೆ ಬೇರೆ ಬೇರೆ ಬ್ರ್ಯಾಂಚಿಗೆ ಹೋಗಿರ್ತಾರೆ, ಬೇರೆ ಬೇರೆ ಫೀಲ್ಡಿಗೆ ಹೋಗಿರ್ತಾರೆ. ಸೊ ಏನು ಅನಿಸುತ್ತೆ ಈಗ ಒಂದ್ಸಲ ತಿರುಗಿ ನೋಡಿದರೆ, ಏನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನು ನಿಂದು ENCನಲ್ಲಿ? ಪರ್ಸ್ನಲಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ IS ಅವರು ಜಾಸ್ತಿ ಇದ್ರು. ಓಕೆ, ಅದು ಕಾಲೇಜ್ ಮೇಲೆ ಡಿಪೆಂಡು. ನಮ್ಮ ಕಾಲೇಜಲ್ಲಿ EC ಒಂಥರ ಸ್ಟ್ರಿಕ್ಟು. ನಮ್ಮ ಕಾಲೇಜಲ್ಲಿ ಉಳಿದ ಬ್ರಾಂಚಸ್ಸಿಗೆ ಕಂಪೇರ್ ಮಾಡಿದ್ರೆ ಓಕೆ, ಏನು ಅಸೈನ್ಮೆಂಟ್ಸ್ ಅವರೆಲ್ಲ ಆರಾಮಾಗಿದ್ದಾಗ ನಮ್ಗೆ ಹೆವಿ ಅಸೈನ್ಮೆಂಟ್ಸ್ ಅಂದಾಗ ಫುಲ್ ಫ್ರಸ್ಟ್ರೇಷನ್ ಆಗ್ತಿತ್ತು. ಬಟ್ ಈಗ ಅನ್ಸಿತ್ತು ಅವಾಗ ನಾನು ಅವಾಗ ಹೇಳಿಲ್ಲ ಟ್ರೈಲರ್ ಥರ. ಇನ್ನು ನೆಕ್ಸ್ಟ್ ನಾನು ಕಂಪ್ನಿಗೆ ಜಾಯ್ನ್ ಆದ್ರೂ ನಂಗೊಂದು ಕೆಪಾಸಿಟಿ ಒಂದು ಬಿಲ್ಡ್ ಆಗಿರುತ್ತೆ. ಇಷ್ಟು ವರ್ಕ್ ಕೊಟ್ಟರು ನಾನು ಈ ಥರ ಮ್ಯಾನೇಜ್ ಮಾಡ್ಬೋದು, ನಾನು ಹೇಗೆ ನನ್ನ ಸ್ಟ್ರೆಸ್ಸನ್ನು ನಾನು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಅಥವಾ ಕಾಲೇಜ್ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ನನಗೆ ಹಿಂಗೆ ಒಂಥರ ಕಲರ್ಫುಲ್ ಅನಿಸ್ತಿದೆ ನನ್ನ ಇಂಜಿನಿಯರಿಂಗ್ ಲೈಫ್. ನಾನು CGPA ನಾನು ಚೆನ್ನಾಗಿದೆ, ಅದಕ್ಕೇನು ತೊಂದರೆ ಇಲ್ಲ. ಕ್ಯಾಂಪಸ್ಸಿಗೂ ಬರ್ತಾ ಇದೆ. ಈಗ ಕೊರೋನಾ ಪ್ಯಾಂಡಮಿಕ್ಕಿಂದ ಬರೋ ಕಂಪ್ನಿಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಮುಂದೆ ಹೇಗೆ ಅಂತ ಗೊತ್ತಿಲ್ಲ, ಏನೋ 4 ವರ್ಷದಲ್ಲಿ ಇವರು ಇಂಜಿನಿಯರಿಂಗ್ ಮುಗಿಸ್ತಿರ್ಬೇಕಾದ್ರೆ. ಬಟ್ ಈಗ ಅವರಿಗೂ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಕಂಪ್ನಿಗಳು ಬರ್ತಿದ್ರು, ಅವ್ರು ತಗೊಂಡು ಹೋಗ್ತಿರೋರ ಸಂಖ್ಯೆ ಕಮ್ಮಿ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಮತ್ತೆ ಒಂದೊಂದ್ಸತಿ ಆಗುತ್ತೆ. ಆದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇದೆ, ನಾವು ಕಲ್ತಿದ್ದಂತೂ ನಾಲೆಜ್ ಯಾವತ್ತೂ ವೇಸ್ಟ್ ಆಗಲ್ಲ. ಒಂದು ಲಕ್ಕು ಬೇಕು, ನಾವು ಒಪ್ಕೊಳ್ಳೇಬೇಕಾಗಿರೋಂಥದ್ದು. ಸೊ ಅಕಸ್ಮಾತ್ ನಮಗೆ ಲಕ್ ಇಲ್ಲ ಅಂದ್ರೂ ನಾವೇನೋ ಒಂದು ಈಗ ಪ್ರೊಫೆಷನಲ್ ಕೋರ್ಸ್ ಇದು ಪ್ಲಸ್ ಪಾಯಿಂಟ್ ಇಂಜಿನಿಯರಿಂಗ್ ಇದು. ಈಗ ನಾವು ಆಗಿದ್ರು ಈಗ ಫಾರ್ ಎಕ್ಸಾಂಪಲ್ UPSC ಅಲ್ಲೆಲ್ಲ ಕ್ಲಿಯರ್ ಮಾಡ್ತಿರೋರು ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಬಂದಿರೋರೆ ಪರ್ಸೆಂಟೇಜ್ ಜಾಸ್ತಿ ಇದೆ. ಯಾಕೆಂದ್ರೆ ಇದು ಅಪ್ಲೈಡ್ ನಾಲೆಜ್ ನಮಗೆ ಜಾಸ್ತಿ ಇರೋದ್ರಿಂದ ನಾವು ಅಂದ್ರೆ ಕರೆಕ್ಟ್ ಆಗಿ ಕಲ್ತ್ಕೊಂಡಿದೀವಿ ಅಂದ್ರೆ ನಮ್ಮ ನಾಲೆಜು ಒಂಥರ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಆಧಾರ ಹೋಗಿರೋದ್ರಿಂದ UPSCಗೆಲ್ಲ ಹೆಲ್ಪ್ ಆಗ್ತಿದೆ. ಸೊ ಲೈಫಲ್ಲಿ ಈಗ ಇಂಜಿನಿಯರಿಂಗ್ ಮಾಡೋರು ಪಾಶ್ ಇರ್ತಾರೆ, ಹೈಫೈ ಲೈಫು ಮಜಾ ಮಾಡ್ತಾರೆ. ಅದು ಮಜಾ ಮಾಡಿಕೊಂಡು ಒಂದು ಒಳ್ಳೆ ಜಾಗಕ್ಕೆ ಹೋಗಿರೋರು ತುಂಬ ಜನ ಇದ್ದಾರೆ. ಈಗ ನಾರಾಯಣ ಮೂರ್ತಿ, ಸುಧಾಮೂರ್ತಿ ಅವರೆಲ್ಲ ಇರೋ ಥರನೇ ಅವರು ಇಂಜಿನಿಯರಿಂಗ್ ಮಾಡಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿರೋ ಥರ ನಾವು ಎಂಜಾಯು ಮಾಡಿಕೊಂಡು ಕಲ್ತ್ಕೊಂಡು ಲೈಫಲ್ಲಿ ಸೆಟ್ಲು ಕೂಡ ಆಗ್ಬೋದು. ಎಷ್ಟೋ ಜನ ಇಂಜಿನಿಯರ್ಸ್ ತುಂಬ ಜನ ಹೊರಗೆ ಬರ್ತಿದ್ದಾರೆ, ಜಾಬೇ ಸಿಗ್ತಾ ಇಲ್ಲ. ಅದು ತಪ್ಪು ಕಲ್ಪನೆ ನನ್ನ ಪ್ರಕಾರ. ಯಾಕೆಂದರೆ ಇಂಜಿನಿಯರ್ಸ್ ಬರ್ತಿದ್ದಾರೆ ಹೌದು, ಆದರೆ ಸ್ಕಿಲ್ ಎಷ್ಟು ಜನ ಡೆವಲಪ್ ಮಾಡ್ಕೊಂಡಿದ್ದಾರೆ. ನಮಗೆ ಕೆಪಾಸಿಟಿ ಇಲ್ದೋಗಿರೋದಕ್ಕೆ ಜಾಬ್ ಸಿಗ್ತಿಲ್ಲ ಬಿಟ್ರೆ ಜಾಬ್ ಇಲ್ಲ ಅಂತಲ್ಲ, ಜಾಬ್ಸ್ಗಳು ಬೇಕಾದಷ್ಟಿವೆ. ಅದಕ್ಕೆ ಕೊರೋನಾದಿಂದ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಆದ್ರೆ ಅದಕ್ಕೆ ವರ್ತ್ ಆಗಿರುವಂತಹ ಪರ್ಸನ್ ಸಿಗದೇ ಇರೋದಕ್ಕೆ ನಿರುದ್ಯೋಗ ಬಂದಿದೆ. ಓಕೆ, ಸೊ ಸಹನಾ, ಈ ವಿಡಿಯೋನ ಪರ್ಟಿಕ್ಯುಲರ್ಲಿ PUC 1 ಅವ್ರು ನೋಡ್ತಾ ಇದ್ದಾರೆ, PUC 2 ಅವ್ರು ನೋಡ್ತಾ ಇದ್ದಾರೆ, ಈವನ್ ಈಗ ಜಸ್ಟ್ ENCಗೆ ಅಪ್ಲೈ ಮಾಡಿದವರು ಅಥವಾ ಫಸ್ಟ್ ಇಯರ್ನಲ್ಲಿರೋರು ನೋಡ್ತಾ ಇದ್ದಾರೆ. ಸೊ ಅವರಿಗೆ ಬೀಯಿಂಗ್ ಎ ಸೀನಿಯರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀನಿ? ಕೆಲವೊಂದು ಸರ್ತಿ ಇಂಜಿನಿಯರ್ಸ್ ಎಲ್ಲ ಬೈ ಚಾಯ್ಸ್ ಆಗಿರೋದಲ್ಲ, ಬೈ ಚಾನ್ಸೇ ಆಗಿರ್ತಾರೆ. ಓಕೆ, ಅಂದರೆ ಇಂಜಿನಿಯರಿಂಗ್ಗೆ ಮಾಡಬೇಕು ಅನ್ನೋದಿರೋಲ್ಲ, ಯಾವುದೋ ಒಂದು ಕಾರಣಕ್ಕೆ ಬಂದಿರ್ತಾರೆ. ಬಟ್ ಬಂದ್ರೂ ಬೇಸಿಕಲಿ ಬಯೋ ಬ್ಯಾಕ್ಗ್ರೌಂಡಿಂದ ಬಂದವರು ಏನೂ ಹೆದರ್ಕೋಬೇಕಾಗಿಲ್ಲ. ಆಗಲೇ ಹೇಳ್ದಂಗೆ ಫಸ್ಟ್ ಇಯರಲ್ಲಿ ಎಲ್ಲದ್ರದ್ದು ಬೇಸಿಕ್ ಕಲಿಸ್ತಾರೆ, ಕೋಡಿಂಗ್ ಸಹ ಕಲಿಸ್ತಾರೆ. ಸೊ ನಾವು ಯಾವುದಕ್ಕೂ ಹೆದರ್ಕೋಬೇಕಿಲ್ಲ. ಅಂದರೆ ಹೇಳ್ಕೊಟ್ಟಿದ್ದನ್ನು ನಾವು ಆ ಪರ್ಟಿಕ್ಯುಲರ್ ಆ ಥರ ಸರಿಯಾಗಿ ಕಲ್ತ್ಕೊಂಡಿದ್ರೆ ಯಾವುದಕ್ಕೂ ನಾವು ಹೆದರ್ಕೋಬೇಕಾಗಿಲ್ಲ. ಬಟ್ ಪ್ರಿಪ್ರೇಷನ್ನು ಎಲ್ಲರೂ ಹೇಳ್ತಾರೆ ಈಗಿಂದನೇ ಮಾಡ್ಬೇಕಂತ, ಬಟ್ ಮೂಡ್ ಬರಲ್ಲ ಅಂತ ಅನ್ಕೊಂಡ್ರು ಈಗ 2 ವರ್ಷ ನಾವು ಕಷ್ಟಪಟ್ಟರೆ ಮುಂದೆ ಆರಾಮಾಗಿರ್ಬೋದಂತೇನಲ್ಲ. ಆದರೆ ಈಗ ಅಷ್ಟು ಬೇರೆಯವರಷ್ಟು ನಾವು ಗುದ್ದಾಡ್ಬೇಕು ಅನ್ನೋದು ಏನೂ ಇರೋದಿಲ್ಲ. ಸೊ ಯಾವಾಗಲೂ ಬೇಸಿಕ್ಸನ್ನು ಚೆನ್ನಾಗಿ ಕಲ್ತ್ಕೋಬೇಕು. ಮ್ಯಾಥಮೆಟಿಕ್ಸೇ ಮೇನು ಇಂಜಿನಿಯರಿಂಗಲ್ಲಿ. ಇಂಟಿಗ್ರೇಷನ್ನೇ ಬರುತ್ತೆ ಎಲ್ಲ ಸೆಮಲ್ಲೂ ಸುಮಾರು. ಸೊ ಅದಕ್ಕೆ ಯಾವತ್ತೂ ಯಾವುದೇ ಕಾನ್ಸೆಪ್ಟನ್ನು ನಂಗೆ ಇದು ಅರ್ಥ ಆಗಿಲ್ಲ ಅಂತ ಬಿಡೋಕೆ ಹೋಗಬೇಡಿ. ಆದಷ್ಟು ಟ್ರೈ ಮಾಡಿ ಎಲ್ಲದನ್ನು ಬೇಸಿಕ್ಸನ್ನು ಗಟ್ಟಿ ಮಾಡ್ಕೋತೋದ್ರೆ ಆರಾಮ್ ಸಾಕ್ಬೋದು. ಓಕೆ, ನೈಸ್. ಸೊ ಥ್ಯಾಂಕ್ ಯು ಸಹನಾ, ಡಿಟೇಲ್ ಆಗಿ ENC ಹಾಗೂ ಬೇರೆ ಬೇರೆ ಆಸ್ಪೆಕ್ಟ್ಸ್ ಬಗ್ಗೆ ಡಿಟೇಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೇಳಿದ್ದಕ್ಕೆ. ಸೊ ವೀಕ್ಷಕರೇ, ನಮ್ಮ ಈ ಶುಭದ ಕರಿಯರ್ ಗೈಡೆನ್ಸ್ ಪರವಾಗಿ ಸಹನಾಗೆ ನಾವು ಧನ್ಯವಾದನ ಹೇಳುವ. ಸೊ ನಮ್ಮ ಪ್ರೀವಿಯಸ್ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಕೋಬಹುದು. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕ್ಷೇತ್ರವನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಬಾಯ್. ಥ್ಯಾಂಕ್ ಯು.